ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ. ವಚನವು ಹೀಗಿದೆ: ಎನ್ನ ಗುಣಾವಗುಣವ ಸಂಪಾದಿಸುವೆ ಅಯ್ಯ, ಎನ್ನ ಗುಣಾವಗುಣವ ಸಂಪಾದಿಸುವೆ ಅಯ್ಯ, ಪ್ರತಿಯೇ ಅಪ್ರತಿಮ ಮಹಿಮ ನಿಮಗಾನು ಪ್ರತಿಯೇ, ಕೂಡಲ ಸಂಗಮ ದೇವ ನೀವು ಮಾಡಲಾನಾದೇನು. ಎನ್ನ ಗುಣಾವಗುಣವ ಸಂಪಾದಿಸುವೆ ಅಯ್ಯ, ಪ್ರತಿಯೇ ಅಪ್ರಥಮ ಮಹಿಮ ನಿಮಗಾನು ಪ್ರತಿಯೇ, ಕೂಡಲ ಸಂಗಮ ದೇವ ನೀವು ಮಾಡಲಾನಾದೇನು. ಸಾಧಕ ತನ್ನ ಅಪರಿಪೂರ್ಣತೆಯನ್ನ ಶಿವನ ಮುಂದೆ ನಿವೇದಿಸಿಕೊಳ್ಳುವ ಆತ್ಮವೀಕ್ಷಣೆಯಲ್ಲಿ ಕಾಣುತ್ತದೆ. ನನ್ನ ಗುಣಾವಗುಣಗಳನ್ನ ಪರಿವೀಕ್ಷಿಸಬೇಡ ಎಂದು ಪ್ರಾರ್ಥಿಸುತ್ತಾರೆ. ಇಲ್ಲಿ ಸಂಪಾದಿಸು ಎನ್ನುವುದಕ್ಕೆ ಪರೀಕ್ಷಿಸು, ವಿಮರ್ಶಿಸು, ವಿವೇಚಿಸು ಈ ಅರ್ಥಗಳನ್ನ ಕೊಡಬೇಕಾಗುತ್ತದೆ. ಒಳಿತು ಕೆಡುಕುಗಳೆರಡೂ ಕೂಡ ಇಲ್ಲಿ ಮನೆ ಮಾಡಿವೆ. ಕೆಡುಕನ್ನ ಕಳೆದುಕೊಂಡು ಒಳಿತನ್ನ ಗಳಿಸುವ ಸಾಧನೆಯ ಮಾರ್ಗದಲ್ಲಿ ನಾನು ತೊಡಗಿದ್ದೇನೆ. ನನ್ನ ಈ ಪರಿಸ್ಥಿತಿಯಲ್ಲೇ ಅಪರಿಮಿತ ಮಹಿಮನಾದ ನಿನ್ನನ್ನ ಕಂಡುಕೊಳ್ಳುವ ಸಾಧನೆ ನನ್ನದು. ಅಪ್ರತಿಮ ಮಹಿಮನಾದ ನಿನಗೆ ನಾನು ಸಾಟಿಯಾಗಲಾರೆ. ನಿನ್ನ ಕರುಣೆಯಿಂದ ನಾನೊಂದು ರೂಪ ಪಡೆದಿದ್ದೇನೆ. ನಾನು ಅಸ್ವತಂತ್ರ. ಆ ನಿನ್ನ ಕರುಣೆಯಿಂದಲೇ ನನ್ನ ಉದ್ಗಾರವೂ ಆಗಬೇಕಾಗಿದೆ. ಆದ್ದರಿಂದ ನನ್ನ ಗುಣಾವಗುಣಗಳನ್ನು ಪರೀಕ್ಷಿಸದೆ ಸರ್ವತಂತ್ರ ಸ್ವತಂತ್ರನಾದ ನೀನು ನನ್ನನ್ನು ಅನುಗ್ರಹಿಸಬೇಕು ಎಂಬ ಶರಣಾಗತಿ ಇಲ್ಲಿ ಕಾಣುತ್ತದೆ. ಎನ್ನ ಗುಣಾವಗುಣವ ಸಂಪಾದಿಸುವೆ ಅಯ್ಯ, ಪ್ರತಿಯೇ ಅಪ್ರತಿಮ ಮಹಿಮ ನಿನಗಾನು ಪ್ರತಿಯೇ, ಕೂಡಲ ಸಂಗಮ ದೇವ ನೀವು ಮಾಡಲಾನಾದೇನು, ನೀವು ಮಾಡಲಾನಾದೇನು.